ರೀತಿಯಾಗಿ ಮಾಲೀಕ ಅವರು ಸಹ ಅತ್ಯಂತ ಬಯಸ್ತೇನೆ. ಅದೇ ರೀತಿಯಾಗಿ ಅವರು ಸಹ ಅತ್ಯಂತ ಬಯಸ್ತೇನೆ. ಅದೇ ಗಮನ ಸರೋಜನ ಅತ್ಯಂತ ಬಯಸ್ತೇನೆ. ಅತ್ಯಂತ ಬಯಸ್ತೇನೆ. ಮಾಡಳಿ ಸರ್ ಅವರಿಗೂ ಸಹ ಅತ್ಯಂತ ಬಯಸ್ತೇನೆ. ಅದೇ ರೀತಿಯಾದಂತಹ ಅಭಿನಯ ಅತ್ಯಂತ ಬಯಸ್ತೇನೆ. ಅದೇ ರೀತಿ ಸಹ ಅತ್ಯಂತ ಬಯಸ್ತೇನೆ. ಅವರು ಸಹ ಅತ್ಯಂತ ಬಯಸ್ತೇನೆ. ಪ್ರದೀಪ್ ಯೂಟ್ಯೂಬರ್ ಅವರಿಗೂ ಸಹ ಅತ್ಯಂತ ಬಯಸ್ತೇನೆ. ನಮ್ಮಂತೆ ಕೆಲಸವಾಗಿರ್ತಕ್ಕಂಥ ಸುರೇಶ್ ಸರ್ ಅವರು ಅತ್ಯಂತ ಬಯಸ್ತೇನೆ. ಹಾಗೂ ಸಮಾಜ ಸೇವಕವಾಗಿರ್ತಕ್ಕಂಥ ಬಸವಣ್ಣರವರು ಸಹ ಇಂದು ನಾಗರಾಜರವರಿಗೂ ಸಹ ಅತ್ಯಂತ ಬಯಸ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿರ್ತಕ್ಕಂಥ ಒಂದು ಒಳನಾಟವಾಗಿರ್ತಕ್ಕಂಥ ಜೈ ಕರ್ನಾಟಕ ರಕ್ಷಣಾ ಸೇನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅತ್ಯಂತ ಬಯಸ್ತೇನೆ. ಅದೇ ರೀತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದರ ಬಗ್ಗೆ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯನ ಕೊಡಬೇಕಾಗುತ್ತೆ. ತಾವು ಯಾವುದೇ ರೀತಿ ಅಭಿಪ್ರಾಯ ಕೊಟ್ಟರೆ ತಮ್ಮ ಅಭಿಪ್ರಾಯದ ಮೇಲೆ ಈ ಒಂದು ಕಾರ್ಯಕ್ರಮ ನಡೆಸಲು ಸಹಕಾರ ಇರುತ್ತಂತೆ ಈ ಸಂದರ್ಭ ತಿಳಿಸ್ತಾ, ಮೊದಲನೇದಾಗಿ ಭಾರತ ಕಂಡಂತಹ ಬಹುದೊಡ್ಡ ಪ್ರತಿಭೆ ಮತ್ತೆ ಜ್ಞಾನಕೋಲಿಗೆ ಅಂತಕ್ಕಂತಹ ಹೆಸರನ್ನ ಪಡೆದಿದ್ದಾರೆ. ಅವರು ನಮ್ಮ ನಡುವೆ ಇವತ್ತು ಇಲ್ಲದೆ ಇರುವುದು ಸಹ ಅವರ ಗಾಯನದ ಮುಖಾಂತರ ಅವರ ಸ್ವರ ಮಾಧುರ್ಯದ ಮುಖಾಂತರ ನಮ್ಮ ಜೊತೆಗೆ ಇದ್ದಾರೆ. ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಏನೋ ಇದಾಗಿ ನಡೆಯೋದು ಬೇಡ, ಅಂಥ ಪದದಲ್ಲಿ ದೊಡ್ಡ ಮಟ್ಟದಲ್ಲಿ ಗಾಯನ ಮಾಡಿ ನಮ್ಮೆಲ್ಲರ ಸಹಕಾರ ಖಂಡಿತವಾಗಿರ್ತದೆ. ಅದೆಲ್ಲರೂ ಇವಾಗ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ರಾಜ್ಯದ ಪ್ರತಿನಿಧಿಗಳು. ಕನ್ನಡದ ಬಂಧುಗಳೇ, ನಮ್ಮ ಭಾರತ ದೇಶ ಕಂಡ ಖ್ಯಾತ ಗಾಯಕಿ ಎಸ್ ಜಾನಕಿಯಮ್ಮ ಅವರು ನಿಧನರಾಗಿ ಇವತ್ತಿಗೆ 8 ದಿನ ಕಳೆದೋಗಿದೆ. 12ನೇ ತಾರೀಕು ನಾವು ಕೂಡ ನಮ್ಮ ಕರ್ನಾಟಕ ಪಡೆದ ಮೊದಲನೇ ಬಾರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸ್ತೇವೆ. ಪುನಃ ಮಾರನೇ ದಿನ 13ನೇ ತಾರೀಕು ನಮ್ಮ ಮಿಮಿಕ್ರಿ ರಾಜುರವರು ಗೀತ ಗಾಯನ ಕಾರ್ಯಕ್ರಮ ಮಾಡುವ ಮುಖಾಂತರ ಅವರಿಗೆ ನುಡಿನಮನವನ್ನು ಸಲ್ಲಿಸಬೇಕು. ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ನಮ್ಮ ಗಡಿ ಜಿಲ್ಲೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡಾಗ ಖಂಡಿತ ನಮಗೆ ನಮ್ಮ ಗುಂಡ್ಲುಪೇಟೆಯಲ್ಲಿ ಕಲಾವಿದರಿಗೆ ಕೊಡ್ತಾ ಇಲ್ಲ. ಕಲಾವಿದರ ಒಕ್ಕೂಟದ ವತಿಯಿಂದ ಎಲ್ಲ ಕನ್ನಡ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಸಹಯೋಗದಿಂದ ಈ ಒಂದು ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ಮಾಡೋಣ ಅಂತ ಈ ಒಂದು ನಿರ್ಧಾರ ಒಳ್ಳೆಯ ನಿರ್ಧಾರವಾಗಿದೆ. ಮೊದಲನೇ ಆದ್ಯತೆ ನಮ್ಮ ಸ್ಥಳೀಯ ಕಲಾವಿದರಿಗೆ ಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮ ಮಾಡಿದ್ರೆ ಅರ್ಥಪೂರ್ಣವಾಗಿರ್ತಂತ ಈ ಸಂದರ್ಭ ಹೇಳುವ ಮೂಲಕ ನನ್ನ ಸಲಹೆಯನ್ನು ಕೊಟ್ಟಿದ್ದೇನೆ. ನನ್ನ ಅಭಿನಂದನೆ ಸಲ್ಲಿಸುತ್ತಾ ನಾನು ಈ ವಿಷಯದಲ್ಲಿ ಏನು ಹೇಳಕ್ಕೆ ಇಷ್ಟಪಟ್ಟಿದ್ದೆ, ಜಾನಕಮ್ಮನವರು ಯಾರಿಗೂ ಗೊತ್ತಿಲ್ಲ ಅಂತ ಅನ್ನೋರೇ. ಯಾಕೆ ಹೇಳಿ, ಇಲ್ಲಿನ ಡ್ಯಾನ್ಸ್ ಮಾಡ್ಬೇಕಾದ್ರು ಅವ್ರ ಗೀತೆಗಳು ಎಲ್ಲರನ್ನೂ ಮನರಂಜಿಸ್ತಾರೆ. ಅದಕ್ಕೆ ಮನರಂಜನೆ ಕೊಡಬೇಕಂತ ವಿಚಾರಗಳಲ್ಲಿ ನಾವೇನು ಮಾಡಬೇಕು ಅಂದರೆ, ಕಾರ್ಯಕ್ರಮ ರೂಪವೇಶ ಅಂದ್ಕೊಂಡಾಗ ಯಾವುದೇ ರೀತಿಯಲ್ಲಿ ಗೊಂದಲ ಗೊತ್ತಿಲ್ಲ. ಯಾಕೆ ವಿಷಯಕ್ಕಂದರೆ ಇಲ್ಲೇನಿರುತ್ತೆ, ಗಾಯಕರನ್ನ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಗಾಯಕರೆಲ್ಲ ಕರೆಸಿ ಆದಷ್ಟು ಎಲ್ಲರೂ ಸೇರ್ಪಡೆ ಮಾಡೋಣ. ಕನ್ನಡ ಸಾಂಗ್ ಸ್ವಲ್ಪ ಜಾಸ್ತಿ ಆಡೋಣ, ತುಂಬ ಖುಷಿಯಿಂದ ಮಾಡೋಣ. ಭೇದ ಭಾವ ಇದ್ದರೆ ಎಲ್ಲ ಒಂದಾಗಿ ಯೋಚನೆ ಮಾಡಿಕೊಂಡು ಆಡೋಣ. ಹಾಗೂ ಕಲಾವಿದರೇ ಹಾಗೂ ನನ್ನ ಹಿರಿಯರೇ, ನಮಗೆ ಇವಾಗ ಗಾಯಕಿಯನ್ನು ಕಲಿಸಲಿದ್ದು ಕಲಿಸಲಾಗುವುದಷ್ಟ. ಗಾನಕೋಗಿಲೆ ನಮ್ಮ ದೇಶದ ಸಂಪತ್ತು ಅಂತ ಹೇಳುವುದು ತಪ್ಪಲ್ಲ. ಈ ಒಂದು ನುಡಿನಮನ ಕಾರ್ಯಕ್ರಮವನ್ನು ಆದಷ್ಟು ಯಾವುದೇ ಕಾಂಟ್ರವರ್ಸಿ ಇಲ್ಲ, ಎಲ್ಲರೂ ಒಂದೇ ಅಭಿಪ್ರಾಯದಲ್ಲೇ ಸಾಧ್ಯವಾದ ಕಾರ್ಯಕ್ರಮವನ್ನು ಮಾಡಬೇಕಾದ. ಜೊತೆಗೆ ಆರ್ಥಿಕ ವ್ಯವಸ್ಥೆ ಈ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ, ಸಾಧ್ಯವಾದ ನಮ್ಮಗಳ ಸಹಕಾರ ತಗೊಂಡ್ರೆ ಅಲ್ವಾ ನಮ್ದು ಒಂದು ಅರಿವು ಸೇವೆ ಅಂತ ತಾಯಿಗೆ ಒಂದು ಪಾದಕ್ಕೆ ಕಮಲವನ್ನು ಅರ್ಪಿಸಿದಷ್ಟು ಸಂತೋಷ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ದಯವಿಟ್ಟು ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ಈಗಿನ ಜಾನಕಿಯಮ್ಮನವರ ಒಂದು
ಗಾಯನ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರೂ ಕರೆದಿರ್ತಕ್ಕಂಥ ತುಂಬ ಸಂತೋಷದ ವಿಚಾರ. ಯಾಕಂದರೆ ಅವರು ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ರು. ಅವರು ಎಲ್ಲ ನಮ್ಮ ದೇಶದಾದ್ಯಂತ ಎಲ್ಲ ಸುಮಾರು ಭಾಷೆಗಳಲ್ಲಿ ಅವರು ಸಾಂಗ್ ಹಾಡಿದ್ರು. ಅವರು ನಮ್ಮ ಮೈಸೂರಲ್ಲಿ ಅವರು ಅಧ್ಯಕ್ಷರಾಗಿರೋದು ನಮ್ಮೆಲ್ಲರ ಪುಣ್ಯ. ಆದ್ದರಿಂದ ನಮ್ಮ ಗುಂಡ್ಲುಪೇಟೆಯಲ್ಲಿ ಕಲಾವಿದರಿಗೆ ಕೊಡ್ತಾ ಇಲ್ಲ. ನಾನು ಸುಮಾರು ಒಂದು 15 ವರ್ಷದಿಂದ ಗಂಡಪರ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಮೊದಲು ಹಾಡಾಡಬೇಕು ಅಂದರೆ ಆರ್ಕೆಸ್ಟ್ರಾ ಇಡಿಸ್ಬೇಕು ಅಂದರೆ ಮೈಸೂರಿನ ಬಸ್ಸಲ್ಲಿ. ಆದರೆ ಈಗ ಒಂದು 3-4 ವರ್ಷದಿಂದ ಇಲ್ಲೇ ಒಂದು 4 ಆರ್ಕೆಸ್ಟ್ರಾ ನಡೆಸ್ಬೋದು. ಅಷ್ಟು ಕಲಾವಿದರು ನಮ್ಮ ಗುಂಡ್ಲುಪೇಟೆಯಲ್ಲಿದ್ದಾರೆ. ಅದರಿಂದ ನಾನು ನಮ್ಮ ಗುಂಡ್ಲುಪೇಟೆ ಇರ್ತಕ್ಕಂಥ ಕಲಾವಿದರಿಗೆ ನಮ್ಗೆ ಯಾವುದೇ ಕಾರ್ಯಕ್ರಮ ಆಗಲಿ ಮತ್ತು ಇನ್ನು ಮುಂದೆ ಯಾವುದೇ ಆಗಲಿ ಒಳ್ಳೆ ಪ್ರೋತ್ಸಾಹ ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನನ್ನ ಏನು ಸೇವೆ ಇದೆ ನಾನು ಮಾಡ್ತೀನಿ ಅಂತ ಹೇಳ್ತಾ ನಮ್ಮ ಗುಂಡ್ಲುಪೇಟೆಯ ಕನ್ನಡ ಪರ ಸಂಘಟನೆಗಳ ಮತ್ತೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ದಕ್ಷಿಣ ಭಾರತದ ಕೋಗಿಲೆ ಜಾನಕಿ ಅಮ್ಮ ಅವರ ಒಂದು ಸುಮಧುರ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಹ ಉದ್ದೇಶದಿಂದ ಪೂರ್ವಭಾವಿ ಸಭೆಯನ್ನ ಕರೆದಿದ್ದು, ಕಾಲೇಜ್ಗಳಾಗಲಿ ಪ್ರೈಮರಿ ಸ್ಕೂಲ್ ಬೇಡಿ ಅಂತಂದ್ರು ಹೈಸ್ಕೂಲ್ ಮಕ್ಕಳು ಬಂದು ತಮ್ಮ ಪ್ರತಿಭೆಯನ್ನ ತೋರಿಸಿದಂತ ಸಂದರ್ಭದಲ್ಲಿ ಅವರು ಕೂಡ ಮುಂದಿನ ದಿನಗಳಲ್ಲಿ ಒಂದು ಆಶಾಭಾವನದಿಂದ ಇಡೀ ರಾಜ್ಯ ರಾಷ್ಟ್ರವನ್ನ ಪ್ರತಿನಿಧಿಸುವಂತಹ ದೊಡ್ಡ ದೊಡ್ಡ ಒಂದು ಸಿಂಗರ್ಗಳಾಗ್ಬೋದು. ಇಂತಹ ಸಿಂಗರ್ಗಳಾಗಬೇಕಾದ್ರೆ ಇಂತಹ ಕಾರ್ಯಕ್ರಮಗಳ ಮುಖಾಂತರ ಕನ್ನಡ ಪರ ಸಂಘಟನೆಗಳ ನೇತೃತ್ವದಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಯಾರು ಅತ್ಯುನ್ನತವಾಗಿ ಸಾಂಗ್ ಹೇಳ್ತಾರೆ ಅವ್ರದ್ದೊಂದು ಯಾವ್ದಾದ್ರು ಪ್ರಶಸ್ತಿ ಇದೆ ಅಂತ ಘೋಷಣೆ ಮಾಡಿದಂತ ಇದು ಮನೆ ಮಾತಾಗ್ಲಿ. ಇಡೀ ಗುಂಡ್ಲುಪೇಟೆ ತಾಲೂಕಿಗೆ ಮನೆ ಮಾತಾಗ್ಲಿ. ಯಾಕಂತಂದ್ರೆ ಇಡೀ ರಾಜ್ಯದಲ್ಲಿ ಗಡಿ ಜಿಲ್ಲೆ ಈ ಒಂದು ಗಡಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮ ತಾಲೂಕು, ಜಿಲ್ಲೆ, ರಾಜ್ಯ ವ್ಯಾಪ್ತಿ ಒಂದು ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮವನ್ನು ಈ ಗಡಿ ತಾಲೂಕು ಮಾಡಿದ್ದಾರೆ ಅಂತಕ್ಕಂಥದ್ದು ಎಲ್ರಿಗೂ ಕೂಡ ಮಾದರಿಯಾಗಿ ಈ ಒಂದು ನಮ್ಮ ಗುಂಡ್ಲುಪೇಟೆ ತಾಲೂಕಿನ ಮಾದರಿಯಾಗಿ ಬೇರೆ ತಾಲೂಕು, ಬೇರೆ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತದ್ದಾಗಲಿ ಅಂತ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕನ್ನಡದ ಮನಸ್ಸುಗಳ ಸಮ್ಮುಖದಲ್ಲಿ ನನಗೂ ಕೂಡ ಕರೆಸಿ ಬಹಳ ಅದ್ಭುತವಾದಂತಹ ಅವಕಾಶ ಇದು. ನನಗೆ ಇಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಂತ ಎಲ್ಲ ಹಿರಿಯರಿಗೆ ಮತ್ತೆ ಆಯೋಜಕರಿಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತಾರೆ. ನಮಸ್ಕಾರ. ಮತ್ತೆ ಪುಟಾಣಿ ಮಕ್ಕಳಿಗೂ ಕೂಡ ಈ ಶುಭ ಸಂಧ್ಯೆಯನ್ನು ಸಂತೋಷದ ತಿಳಿಸ್ತಾ, ಇದು ಒಂದು ಅರ್ಥಪೂರ್ಣವಾದಂತಹ ಪೂರ್ವಭಾವಿ ಸಭೆ. ಯಾಕೆಂತಂದ್ರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ನಾವು ಪೂರ್ವಭಾವಿ ಸಭೆಯನ್ನು ನಡೆಸೋದು ಮತ್ತೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ. ತುಂಬಾ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಪ್ರತಿಯೊಬ್ಬರ ಸಹಕಾರ ಮತ್ತು ಹಣಕಾಸಿನ ವ್ಯವಸ್ಥೆ ಇರ್ಬೋದು, ಇನ್ನೊಂದು ಅವರ ಕೈ ಜೋಡಿಸೋದಿರ್ಬೋದು ಖಂಡಿತ ಬೇಕಾಗುತ್ತೆ. ಯಾಕೆ ಯಾವುದು ಎಲ್ಲಿ ಮಾಡಬೇಕು, ಯಾವ ದಿನ ಮಾಡಬೇಕು, ಎಲ್ಲಿ ಕಾರ್ಯಕ್ರಮ ಮಾಡಬೇಕು, ಕಾರ್ಯಕ್ರಮಕ್ಕೆ ಎಷ್ಟು ಜನ ಬರ್ತಾರೆ ಅನ್ನೋದೊಂದನ್ನು ನಾವೆಲ್ಲ ಒಂದ್ ಕಡೆ ಕೂರ್ತೇವೆ. ನನ್ನದೊಂದು ಸಲಹೆ ಏನು ಅಂತಂದ್ರೆ, ಈ ಕಾರ್ಯಕ್ರಮಕ್ಕೆ ಗಾಯಕರಾಗಿರ್ಬೋದು, ಕನ್ನಡ ಪರ ಸಂಘಟನೆಗಳಾಗ್ಬೋದು, ಯಾವ್ದಕ್ಕೊಬ್ಬರಿಗೆ ಅದೊಬ್ಬರು ಜವಾಬ್ದಾರಿ ಕೊಟ್ರೆ ಒಂದು ಕಾರ್ಯಕ್ರಮ ಚೆನ್ನಾಗಿ ನಡೆಯಕ್ಕೆ ಅನುಕೂಲ ಆಗುತ್ತೆ. ಮತ್ತೆ ಒಂದು ಶಿಸ್ತುಬದ್ಧಾಗಿರ್ಲಿ, ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಹೋಗ್ಬೇಕು. ಏನೇ ಕಾರ್ಯಕ್ರಮ ಮಾಡಿದ್ರು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಇವರು ಅನ್ನೋದೊಂದು ಸಮಾಜಕ್ಕೆ ಮೆಸೇಜ್ ಹೋಗೋ ರೀತಿ ನಾವೆಲ್ಲ ನಡ್ಕೊಳ್ಳೋಣ ಅಂತೇಳಿ ನಾನು ಮಾತ್ರ ಅವಕಾಶ ಮಾಡ್ತಾ ನಮ್ಗೆಲ್ಲರೂ ಒಂದಿಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಬಿ. ಗೀತ ನಮನ ಕಾರ್ಯಕ್ರಮ ನಮ್ಮ ಮಿತ್ರರು ಹೇಳಿದ ಹಾಗೆ ಯಾವುದೇ ಕಾಂಟ್ರವರ್ಸಿ ಆಗಬಾರ್ದು. ಮತ್ತು ಮತ್ತೊಂದು ವಿಚಾರ, ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಮೊದಲ ಆದ್ಯತೆ ಕೊಡಬೇಕು. ನಮ್ಮ ಸ್ಥಳೀಯ ಪ್ರತಿಭೆಗಳಲ್ಲಿ ಎಷ್ಟು ಜನ ಎಷ್ಟು ಚೆನ್ನಾಗಿ ಆಡ್ತಾರೆ ಅಂತಂದರೆ, ನಮ್ಮ ಮಯೂರಿಗರಲ್ಲ ಅವ್ರಿಗಿಂತ ಗಾಯಕರು ಈಗ ನಮ್ಮ ಈ ಭಾಗದಲ್ಲಿ ಸಾಮಾನ್ಯ ಕಮ್ಮಿ ಅನಿಸುತ್ತೆ ನನ್ನ ಕೇಳೋದ್ರಲ್ಲಿ. ನಮ್ಮಿಂದ ಏನಾಗಬೇಕು ಅದನ್ನು ನಾವು ನಮ್ಮ ಅಳಿಯುತ್ತೇವೆ. ನಮ್ಮ ಮಿತ್ರರು ಹೇಳಿದಾಗೆ ನಮ್ಮಿಂದ ಏನು ಅಳಿಯುತ್ತೇವೆ ಆಗುತ್ತೆ ಅದನ್ನು ನಾವು ಅದನ್ನು ಬಳಸಲಿಕ್ಕೆ ನಾವು ತಯಾರಿದ್ದೇವೆ. ಈ ನಿಮ್ಮೆಲ್ಲರಿಗೆ ನಿಮ್ಮ ಇನ್ನೂ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಏನೇನು ಸಹಕಾರ ನಮ್ಮ ನಡೆಯತಕ್ಕಂಥದ್ದು ಅತ್ಯಂತ ಅಭಿನಂದನೀಯ ಅಂತ ನಾನು ಭಾವಿಸಿ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಓಕೆ. ಸಂಘ ಸಂಸ್ಥೆಯವರು, ಹಿರಿಯರು ಸಹಾಯ ಸಹಕಾರ ಬಹಳ ಮುಖ್ಯ. ಇದುವರೆಗೂ ಸಹಕರಿಸ್ಕೊಂಡು ಬಂದಿದ್ದೀರಿ. ಎಲ್ಲ ಸಂಘಟನೆಯವ್ರಿಗೂ ಮೊದಲನೇದಾಗಿ ತುಂಬ ಧನ್ಯವಾದಗಳನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಜಾನಕಿ ಅಮ್ಮನವರು ಅವರ ಜೀವನವನ್ನೇ ಮುಡಿಪಾಗಿಕೊಟ್ರು. ಎಲ್ಲೋ ಒಂದು ಕಡೆ ಹುಟ್ಟು, ಎಲ್ಲೋ ಒಂದು ಕಡೆ ಮಣ್ಣಾಯಿತು. ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲೂ ಹಾಡಿ ಎಲ್ಲರನ್ನೂ ಇಷ್ಟಪಟ್ಟು ಎಲ್ಲ ಮನಸ್ಸಲ್ಲೂ ನಿಂತ್ಬಿಟ್ರು. ಈ ಒಂದು ನಾವೆಲ್ಲ ಕಲಾವಿದರಾಗಿ ಇಟ್ಕೊಂಡು ಅವರಿಗೆ ಒಂದು ಗೀತಾಗ ಗಾಯನ ನಮ್ಮನ್ನ ಸಲ್ಲಿಸಿ ಇದಕ್ಕೊಂದು ಎಲ್ಲ ಸಂಘಟನೆ, ಎಲ್ಲ ಕನ್ನಡ ಪರ ಸಂಘಟನೆಯವರು, ಎಲ್ಲ ಕಲಾವಿದರು, ನಮ್ಮ ಗುಂಡ್ಲುಪೇಟೆ ತಾಲೂಕು ಸೇರಿಸಿ ಎಲ್ಲ ಕಲಾವಿದರು
ಇವರಿಗೆ ಈ ನಮನ ಕಾರ್ಯಕ್ರಮ ಸ್ಫೂರ್ತಿ ತುಂಬಬೇಕು ಅಂತ ಹೇಳಿ ನಾವು ಎಲ್ಲ ಕಲಾವಿದರು ಸೇರಿ ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ಎಲ್ಲ ಪ್ರೀತಿ ವಿಶ್ವಾಸದಿಂದ ಎಲ್ಲ ಸಂಘಟನೆಯವರು ಸಂಘ ಸಂಸ್ಥೆಯವರು ಇದು ಭಾಗಿಯಾಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಮನವಿ ಮಾಡಿ ತಿಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ.